ಮಿಗಿಲಾದುದು ಈ ಪರಮಪದ, ಮೀರಿಸಿಹುದು ಅದು ದೇವಪದ. ಮಿಗಿಲಾದುದು ಈ ಪರಮಪದ, ಧೀರನಾದವಗೆ ದೊರೆವ ಪದ. ಯೋಗಿ ನಿರತ ತನ್ಮಯದ ಪದ, ಮಿಗಿಲಾದುದು ಈ ಪರಮಪದ. ಮೀರಿಸಿಹುದು ಅದು ದೇವಪದ, ಮಿಗಿಲಾದುದು ಈ ಪರಮಪದ, ಈ ಪರಮಪದ. ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ಶ್ರೀ ಶ್ರೀಧರ ಸಾಧುಗಳು ಶೀಗೇಹಳ್ಳಿಯಿಂದ ಸಜ್ಜನಗಡಕ್ಕೆ ಹೋದ ಮೇಲೆ ಶ್ರೀ ಶಿವಾನಂದ ಸ್ವಾಮಿಗಳು ಊರ ಹೊರಗೆ ಗುಡ್ಡದ ಮೇಲ್ಭಾಗದಲ್ಲಿ ಹೊಸ ಮಠವನ್ನು ಕಟ್ಟಬೇಕು ಅಂತ ಸಂಕಲ್ಪ ಮಾಡ್ತಾರೆ. ಮಠಕ್ಕೆ ಬರುವ ಜನರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇತ್ತು. ಪರಮಾನಂದ ಮಠದ ಆಧ್ಯಾತ್ಮಿಕ ವಾತಾವರಣ ಹೆಚ್ಚು ಹೆಚ್ಚು ಭಕ್ತರನ್ನ ತನ್ನೆಡೆಗೆ ಸೂಜಿಗಲ್ಲಿನಂತೆ ಸೆಳೀತಾ ಇತ್ತು. ಸಿರ್ಸಿ, ಸಿದ್ದಾಪುರ ಮಾತ್ರವಲ್ಲದೆ ಸಾಗರ ಭಾಗದವರು, ಸಜ್ಜನಗಡದ ಕಡೆಯಿಂದ ಬರುವಂತಹ ಭಕ್ತರು, ಹಾಗೆ ಬೆಂಗಳೂರು, ಮೈಸೂರು, ಕೇರಳ ಕಡೆಯಿಂದ ಬರುವಂಥ ಭಕ್ತರೂ ಕೂಡ ಈಗ ಜಾಸ್ತಿಯಾಗತೊಡಗಿದ್ರು. ಇಲ್ಲಿನ ಈ ಗುರು ಶಿವಾನಂದರ ಮಹಿಮೆಯೇ ಅಂಥದ್ದಾಗಿತ್ತು. ಈಗ ಪರಮಾನಂದ ಮಠ ಊರೊಳಗೇ ಇದ್ದುದರಿಂದ ಮಠಕ್ಕೆ ಬರುವ ಜನರಿಗೆ ವ್ಯವಸ್ಥೆ ಮಾಡಲಿಕ್ಕೆ ಜಾಗ ಸಾಕಾಗ್ತಾ ಇರಲಿಲ್ಲ. ಹಾಗಾಗಿ ಹೊಸ ಮಠವನ್ನು ಗುಡ್ಡದ ಮೇಲೆ ಶ್ರೀ ಶ್ರೀಧರ್ರಿಗಾಗಿ ನಿರ್ಮಿಸಿದಂಥ ಗುಹೆಯ ಹತ್ತಿರ ನಿರ್ಮಿಸಬೇಕು ಅಂತ ತೀರ್ಮಾನಿಸಿ ಊರವರ ಮತ್ತು ಭಕ್ತರ ಸಹಾಯದಿಂದ ಶ್ರೀ ಶಿವಾನಂದ ಸ್ವಾಮಿಗಳು ಕೇವಲ 5 ತಿಂಗಳಲ್ಲಿ ದೊಡ್ಡ ಕಟ್ಟಡವನ್ನು ನಿರ್ಮಿಸಿದರು. ಅಲ್ಲಿನ ಸಾಧಕರಿಗೆ, ಭಕ್ತ ಜನರಿಗೆ, ಬರುವಂಥ ಭಕ್ತರಿಗೆ ಎಲ್ಲರಿಗೂ ಬೇಕಾದಂಥ ಎಲ್ಲ ವ್ಯವಸ್ಥೆಗೂ ಅನುಕೂಲವಾದಂಥ ಪರಮಾನಂದ ಮಠ ಈಗ ಗುಡ್ಡದ ಮೇಲೆ ತಲೆ ಎತ್ತಿ ನಿಂತಿತ್ತು. ವೈಶಾಖ ಶುದ್ಧ ಗುರುವಾರ ಅಂದರೆ 1937 ಮೇ 13ರಂದು ಬಹಳ ವಿಜೃಂಭಣೆಯಿಂದ ಆ ಪರಮಾನಂದ ಮಠದ ಉದ್ಘಾಟನೆ ಆಯಿತು. ಶ್ರೀ ಗುರುದತ್ತ ಪಾದುಕೆಯ ಸ್ಥಾಪನೆಯೊಂದಿಗೆ ನೂತನ ಮಠದ ಧರ್ಮ ಕಾರ್ಯ ಶುಭಾರಂಭಗೊಂಡಿತ್ತು. ಇದಾದ ಕೆಲವೇ ದಿನಗಳಲ್ಲಿ ಶ್ರೀ ಶಿವಾನಂದರು ಮಠದ ಕೆಳಗಿದ್ದ ಕೆರೆಯಿಂದ ಸ್ನಾನ ಮಾಡಿಕೊಂಡು ಮೇಲೆ ಮಠಕ್ಕೆ ಬರ್ತಾ ಇದ್ರು. ಹಾಗೇ ಬರುವಾಗ ಒಮ್ಮೆ ಅವರ ಕಾಲು ಜಾರಿತ್ತು. ಇದೇನು ಸೂಚನೆ ಅಂತ ಅವರು ತಮ್ಮ ಗುರುವನ್ನು ನೆನೆದು ದಿಗಂತವನ್ನು ದೃಷ್ಟಿಸಿ ನೋಡಿದರು. ಆ ದೂರದೃಷ್ಟಿಯಲ್ಲಿ ಅವರ ಗುರು ಶಿವಾನಂದರಿಗೆ ಏನು ಹೇಳಿದ್ರೋ ಏನೋ, ಆ ಗುರುವಿನ ಒಳ ಮನಸ್ಸಿಗೆ ಏನು ಹೊಳೆಯಿತೋ ಏನೋ, ಗುರುವೇ ಪರಮಾನಂದ ನಿನ್ನಿಚ್ಛೆ ಏನಿದೆಯೋ ಅದಾಗಲಿ ಅಂತ ಮಠಕ್ಕೆ ಬಂದರು. ಗರ್ಭಗುಡಿಗೆ ಹೋಗಿ ದತ್ತನನ್ನು ಮನಸಾ ವಂದಿಸಿದರು. ಆಮೇಲೆ ಮಠದ ಆಡಳಿತಾಧಿಕಾರಿಯಾಗಿದ್ದಂಥ ಹಕ್ಕಿ ರಾಂಭಟ್ರನ್ನು ಕರೆದು ಮಠದ ಮುಂದಿನ ಆಚರಣೆ, ವ್ಯವಹಾರ, ಧೋರಣೆ ಎಲ್ಲವೂ ಹೇಗಿರಬೇಕು ಅನ್ನೋದನ್ನು ಸಾಧ್ಯಂತವಾಗಿ ವಿವರಿಸಿ ಎಲ್ಲ ನಿರ್ದೇಶನ ಮಾಡಿದರು. ಇದನ್ನೆಲ್ಲ ಬಹಳ ಆಶ್ಚರ್ಯದಿಂದ ಪ್ರಶ್ನಾರ್ಥಕ ಭಾವದಲ್ಲಿ ನೋಡುತ್ತಿದ್ದಂಥ ಈ ರಾಂಭಟ್ರಿಗೆ ಬರುವವರು ಬಂದೇ ಬರ್ತಾರೆ, ದತ್ತನ ಇಚ್ಛೆ ಇದೆಲ್ಲವೂ ಕೂಡ, ನೀವುಗಳೆಲ್ಲ ನನ್ನ ನಿರ್ದೇಶನದಂತೆ ಮುನ್ನಡಿಬೇಕು ಅಂತ ಹೇಳಿ ಶ್ರೀ ಶ್ರೀಧರರು ಆದಷ್ಟು ಬೇಗ ಇಲ್ಲಿಗೆ ಬರ್ತಾರೆ ಅಂತಲೂ, ಆಮೇಲೆ ಸತ್ಯ ಧರ್ಮಕ್ಕೆ ಚ್ಯುತಿಯಾಗದಂತೆ ಎಲ್ಲರೂ ನಡ್ಕೊಳ್ಬೇಕು ಅಂತ ಹೇಳಿ ಎಲ್ಲರನ್ನೂ ಗುರುಗಳು ಅನುಗ್ರಹಿಸ್ತಾರೆ. ಆಮೇಲೆ ಆ ವರ್ಷದ ಚಾತುರ್ಮಾಸ ಶುರುವಾಯಿತು. ಶಿವಗುರುಗಳು ಹೊಸ ಮಠದ ಗುಹೆಯಲ್ಲಿ ಹೆಚ್ಚಾಗಿ ಅಂತರ್ಮುಖಿಗಳಾಗೇ ಇರ್ತಿದ್ರು. ಯೋಗಿವರ್ಯರಾದಂಥ ಈ ಶಿವಗುರುಗಳು ನಿದ್ದೆಯನ್ನು ಗೆದ್ದು 24 ವರ್ಷಗಳಾಗಿತ್ತು. ಅಂದು ಆಷಾಢ ಬಹುಳ ಬುಧವಾರ ದಿನಾಂಕ 1/8/1937 ರಾತ್ರಿ ಶಿವಗುರುಗಳು ತಮ್ಮ ಅನುಷ್ಠಾನವನ್ನು ಮುಗಿಸಿ ಗುಹೆ ಸೇರಿದ್ರು. ಎಂದಿನಂತೆ ಬೆಳಗಾಗಿತ್ತು. ದತ್ತನಿಗೆ ನಿತ್ಯದಂತೆ ಕಾಕಡಾರತಿಯಾಗಿತ್ತು. ಆದರೆ ಗುರುಗಳು ಅಂದು ಮೇಲೆದ್ದು ಬರಲಿಲ್ಲ. ಮಂಚದಲ್ಲಿ ಆಸೀನರಾದವರು ಹಾಗೆಯೇ ಕೂತೇ ಇದ್ದರು.
ನೋಡಿದವರಿಗೆ ಅವರು ಸಮಾಧಿ ಸ್ಥಿತಿಯಲ್ಲಿರುವಂತೆ ಭಾಸವಾಗ್ತಾ ಇತ್ತು. ಮನುಷ್ಯ ಬುದ್ಧಿಜೀವಿ ಅಂತಾರೆ, ಆದರೆ ಮನುಷ್ಯನಿಗಿಂತ ಪ್ರಾಣಿಗಳು ಇನ್ನೂ ಸೂಕ್ಷ್ಮಗ್ರಾಹಿಗಳು ಅನ್ನೋದು ಗೊತ್ತಿರುವ ವಿಚಾರ. ಅದರಲ್ಲೂ ಆಕಳು ಬಹುಬೇಗ ಈ ಸೂಕ್ಷ್ಮವನ್ನು ಗ್ರಹಿಸುವಂಥ ಪ್ರಾಣಿ. ಗಂಗೆ ಅಂತ ಒಂದು ಹಸುವಿಗೆ ಶಿವಾನಂದರೇ ಹೆಸರಿಟ್ಟು ನಿತ್ಯ ಅದಕ್ಕೆ ತನ್ನ ಭಿಕ್ಷೆ ಮುಗಿದ ಮೇಲೆ ಬಾಳೆಹಣ್ಣು ತೆಂಗಿನಕಾಯನ್ನು ಕೊಟ್ಟು ಪ್ರೀತಿಯಿಂದ ಮೈ ನೇವರಿಸಿ ಗಂಗೆಯೊಡನೆ ಗುರುಗಳು ಮಾತಾಡ್ತಿದ್ರು. ನಿತ್ಯ ಮಧ್ಯಾಹ್ನ ಸರಿವೇಳೆಗೆ ಬರುವ ಮಾತು ಬರದ ಈ ಮೂಕ ಹಸು ಅವತ್ತು ಇನ್ನೂ ಬೆಳಗಾಗುವಾಗಲೇ ಮಠದ ಬಾಗಿಲಿಗೆ ಬಂದಿತ್ತು. ಬಂದು ಮಠದ ಮೆಟ್ಟಿಲಿಗೆ ತನ್ನ ಮುಖವನ್ನಿಟ್ಟು ಜೋರಾಗಿ ಶ್ವಾಸವನ್ನು ಬಿಡ್ತಾ ಅಮ್ಮ ಅಮ್ಮ ಅಂತ ಕೂಗಿ ಕರೆದು ಅಳುತ್ತಾ ಇತ್ತು. ಗಂಗೆ ಆಕಳಿನ ಈ ಚರ್ಯೆಯ ಮೂಲಕವೇ ಅಲ್ಲಿದ್ದವರಿಗೆ ತಮ್ಮ ಗುರುಗಳು ಮಹಾ ಸಮಾಧಿಸ್ಥರಾಗಿದ್ದಾರೆ ಅನ್ನೋ ಅರಿವಾಯಿತು. ಎಲ್ಲರ ದುಃಖ ಕಟ್ಟೆಯೊಡೆದಿತ್ತು. ಗುರುಗಳು ಮಹಾ ಸಮಾಧಿಸ್ಥರಾದ ವಿಷಯ ಎಲ್ಲೆಡೆಗೂ ಹಬ್ಬಿತ್ತು. ಕೇವಲ 60 ವರ್ಷಕ್ಕೆ ದೇಹತ್ಯಾಗ ಮಾಡಿದ್ರು ಈ ಶಿವಾನಂದರು. ಈ ವಿಷಯವನ್ನು ಕೇಳಿ ಅವರ ಭಕ್ತರಿಗೆ ದೊಡ್ಡ ಆಘಾತವೇ ಆಯಿತು. ಮರುದಿನ ಶ್ರೀ ಶಿವಾನಂದ ಗುರುಗಳ ಅಪಾರ ಭಕ್ತವೃಂದವೆಲ್ಲ ಸೇರಿ ಮಠದ ಮಹಾದ್ವಾರದ ಪಕ್ಕದಲ್ಲಿ ಶ್ರೀ ಗುರುಗಳ ಪಾರ್ಥಿವ ಶರೀರವನ್ನು ವಿಧಿಪೂರ್ವಕವಾಗಿ ಸಮಾಧಿ ಮಾಡಿದರು. ಶಿವಾನಂದ ಗುರುಗಳ ಭೌತಿಕ ದೇಹ ಮರೆಯಾಯಿತು. ಪೂಜೆಗಾಗಿ ಅದು ಈಗ ಶಿವಲಿಂಗ ಸ್ವರೂಪವನ್ನು ತಾಳ್ತು. ಈ ಸಂದರ್ಭದಲ್ಲಿ ಶ್ರೀ ಶ್ರೀಧರರನ್ನು ಕರೆದು ತರಲಿಕ್ಕೆ ಬಂದಗದ್ದೆ ಕೃಷ್ಣಮೂರ್ತಿ ಅನ್ನುವರನ್ನು ಸಜ್ಜನಗಡಕ್ಕೆ ಕಳಿಸಲಾಯಿತು. ಅವರು ಶ್ರೀ ಶ್ರೀಧರರಿಗೆ ಶ್ರೀ ಶಿವಾನಂದರ ಅಂತಿಮ ವಾಣಿಯನ್ನು ತಿಳಿಸಿದರು. ಕ್ಷಣ ಮಾತ್ರ ಧ್ಯಾನಸ್ಥರಾದ ಶ್ರೀ ಶ್ರೀಧರರು, ಈಗ ಸದ್ಯಕ್ಕೆ ಅಲ್ಲಿ ಬರುವ ಯೋಗವಿಲ್ಲ, ಯೋಗ ಬಂದಾಗ ಬರ್ತೇನೆ. ನಮ್ಮ ಪ್ರೀತಿಯ ಶಿವಗುರುಗಳು ಎಲ್ಲಿಯೂ ಹೋಗಿಲ್ಲ, ಅಲ್ಲೇ ನೆಲೆಸಿದ್ದಾರೆ. ನೀವೆಲ್ಲ ಭಕ್ತಿಯಿಂದ ಅಲ್ಲಿ ಸೇವೆ ಮಾಡ್ತಾ ಇರಿ ಅಂತ ಬಂದಗದ್ದೆ ಕೃಷ್ಣಮೂರ್ತಿಯವರಿಗೆ ಹೇಳ್ತಾರೆ. ಹಾಗೂ ಶೀಗೇಹಳ್ಳಿಯ ಭಕ್ತರ ಸಮಾಧಾನಕ್ಕಾಗಿ ಅವರ ನಿತ್ಯ ಪಠನಕ್ಕಾಗಿ ಶ್ರೀ ಶಿವಗುರು ಸ್ತೋತ್ರ ಅನ್ನುವಂತಹ 25 ಶ್ಲೋಕಗಳುಳ್ಳ ಸ್ತೋತ್ರ ಮಾಲಿಕೆಯನ್ನು ರಚಿಸಿಕೊಡ್ತಾರೆ. ಇದು ಶ್ರೀ ಶ್ರೀಧರರ ಪ್ರಥಮ ಸಂಸ್ಕೃತ ಕಾವ್ಯ. ಆಮೇಲೆ ಇದು ಕನ್ನಡಕ್ಕೆ ಅನುವಾದ ಆಯಿತು. ಇಂಥ ಮಹಾಮಹಿಮರಾದ ಶ್ರೀ ಶಿವಾನಂದ ಸರಸ್ವತಿಗಳು ಸದಾ ಜಾಗೃತರಾಗಿ ನೆಲೆಸಿರುವಂತಹ ಪುಣ್ಯಸ್ಥಳ ಈ ಶೀಗೇಹಳ್ಳಿ. ದಟ್ಟ ಕಾಡಿನ ನಡುವಿನ ಕುಗ್ರಾಮವಾದ ಈ ಮಲಹರಪುರವನ್ನು ಹಲವು ರೋಗ, ಚಿಂತೆಯ ಕಪಿಮುಷ್ಟಿಯಿಂದ, ಅಜ್ಞಾನದ ಕತ್ತಲೆಯಿಂದ, ಬಡತನದ ಬವಣೆಯಿಂದ ಮೇಲೆತ್ತಿ ಉದ್ಧಾರಗೈಯಲೆಂದೇ ಮನುಷ್ಯ ರೂಪದಲ್ಲಿ ಅವತರಿಸಿ ಜ್ಞಾನದ ದಿವ್ಯ ಬೆಳಕಾಗಿ ಬಂದ ಈ ದಿವ್ಯ ಗುರುವರಿಯರು ಚಿದಾನಂದದ ಪರಮಾನಂದದ ಬೆಳಕೇ ಆಗಿ ಇಂದಿಗೂ ಈ ಸ್ಥಳದಲ್ಲಿ ಮೊರೆ ಬಂದ ಆರ್ತರ ಶರಣರ ಬಾಳನ್ನು ಬೆಳಗಿಸುತ್ತಲೇ ಇರುವಂಥ ಮಹಾಜ್ಯೋತಿಯಾಗಿ ಬೆಳಗುತ್ತಲೇ ಇದ್ದಾರೆ. ಶೀಗೇಹಳ್ಳಿಯ ಪರಮಾನಂದ ಮಠ ಈಗ ಮತ್ತೆ ಹೊಸದಾಗಿ ನಿರ್ಮಿತವಾಗಿದೆ. ಈ ಹೊಸ ಮಠದ ಕಟ್ಟಡದ ಒಳಗೆ ಶ್ರೀ ಶಿವಾನಂದರ ಅಮೃತಶಿಲೆಯ ಸುಂದರ ಮೂರ್ತಿಯ ಸಮಾಧಿ ಮಂದಿರವೂ ಕೂಡ ಇದೆ. ಹಾಗೆ ಶೀಗೇಹಳ್ಳಿ ಮಠದಲ್ಲಿ ಇಂದಿಗೂ ಕೂಡ ಈ ಶಿವಾನಂದರ ಆರಾಧನೆ, ದತ್ತ ಜಯಂತಿ ಮುಂತಾದ ಕಾರ್ಯಕ್ರಮವನ್ನು ಮಠದ ಭಕ್ತರು ಮತ್ತು ಊರ ನಾಗರಿಕರು ಎಲ್ಲ ಸೇರಿ ಶ್ರದ್ಧಾ ಭಕ್ತಿಯಿಂದ ನಡೆಸಿಕೊಂಡು ಬರ್ತಿದ್ದಾರೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಶ್ರೀಧರರು ಶೀಗೇಹಳ್ಳಿಗೆ ಆಗಮಿಸಿದಂಥ ವಿಷಯವನ್ನು ತಿಳಿಯೋಣ. ನಮಸ್ಕಾರ. ಚಿಂತನ ಮನದೊಳು ಹೊಳೆವ ಪದ, ನಾಮಾಮೃತದೊಳು ಬೆಳಗುವ ಪದ, ಸಂತತ ಸೇವೆಗೆ ಒಲಿವ ಪದ, ಸಂತ ವಿರಮಿಪ ಏಕಾಂತ ಪದ, ಸಂತ ವಿರಮಿಪ ಏಕಾಂತ ಪದ, ಮಿಗಿಲಾದುದು ಈ ಪರಮ ಪದ, ಮೀರಿಸಿಹುದು ಅದು ದೇವ ಪದ, ಮಿಗಿಲಾದುದು ಈ
ಪರಮ ಪದ ಈ ಪರಮ ಪದ ಈ ಪರಮ ಪದ.